ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇದು ಬಂದು ಊರಿಗೆ ಹೋಗಿದ್ದೇವಲ್ವ, ಅಲ್ಲಿಂದು ಫೇಮಸ್ ನಮ್ಮ ಮಾಮಿ ಕೈಲಿ ಅಡುಗೆ. ಇನ್ನು ಅವರು ನಾನು ವೀಡಿಯೋ ಮಾಡ್ತೀನಿ ಅಂದ್ಬಟ್ಗೆನೆ ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಅವ್ರು ಮಾಡೋ ಟೈಮಿಗೆ ಬಂದು ಓಡೋಡಿ ಬಂದು ಮಾಡ್ಲತ್ತೀನಿ ವೀಡಿಯೋ. ಇನ್ನು ಎಣ್ಣೆ ಹಾಕಿ ಅದಕ್ಕೆ ಅಲ್ಲ ಬೆಳಗಡ್ಡಿ ಬಗಾರ್ ಹಾಕ್ಯಾರ, ಅಂದ್ರೆ ಜೀರಿಗೆ ಹಾಕಿ ಅಲ್ಲ ಬೆಳಗಡ್ಡಿದ ಬಗಾರ್ ಹಾಕಿ ನೀರು ಹಾಕಿಡ್ಲತ್ತಾರ. ಇನ್ನು ಇದಕ್ಕೆ ನಾ ಫಸ್ಟು ಅರಿಶಿಣ, ಅಲ್ಲ ಬೆಳಗಡ್ಡಿ ಪೇಸ್ಟು ಮತ್ತು ಇದು ಬಂದು ಮಸಾಲೆ ಖಾರ ಅಂತ ಇರ್ತದೆ, ಬ್ಲ್ಯಾಕ್ನಾಗ ಮನೆಗೆ ಕುಟ್ಟಿರ್ತಾರೆ ಅದು, ಉಪ್ಪು ಮತ್ತು ಖಾರ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಖಾರ. ಇದು ಬಂದು ಕೊಬ್ಬರಿ ಇರ್ತದಲ್ವ, ಕೊಬ್ಬರಿ ಹುರಿದು ಕುಟ್ಟಿದ ಕೊಬ್ಬರಿ ಪುಡಿ ಅದ್ರದ್ದು ಎಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳತ್ತಾರ ಫಸ್ಟು. ಇನ್ನು ಏನಪ್ಪ ಇದು ಪಲ್ಯದ ಹೆಸರು ಅಂತಂದು ಮುಂದೆ ವ್ಲಾಗ್ನಾಗ ಹೇಳ್ತೀನಿ ಕಂಟಿನ್ಯೂ. ಇನ್ನು ಇದು ಬಂದು ಗೋಧಿ ಹಿಟ್ಟು ಮತ್ತು ಕಡ್ಡಿ ಹಿಟ್ಟು ಮಿಕ್ಸ್ ಮಾಡಿದ್ದು. ಇನ್ನು ಬಗಾರ ಹೊಡ್ದಾರಲ್ವ, ಅದಕ್ಕೆ ಭೀ ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಮಸಾಲೆ ಖಾರ, ಅದು ಖಾರ ಮತ್ತು ಪುಡಿ ಖಾರ ಇರ್ತದಲ್ವ, ಅದು ಖಾರ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾರೆ. ಈ ಥರ ಎರಡಕ್ಕೂ ಹಾಕ್ಬೇಕಾಯ್ತದ. ನಾವು ಮಸಾಲೆ ಮಾಡ್ಕೊಳತ್ತೀವಲ್ವ ಅದಕ್ಕೂ ಮತ್ತು ಇದಕ್ಕೆ ಇನ್ನು ಕೊಬ್ಬರಿ ಪುಡಿ ಭೀ ಹಾಕೊಳತ್ತಾರ. ಈ ಥರ ಹಾಕ್ಕೊಂಡು ಇಟ್ಟು ಇನ್ನು ಇದು ಕುದಿ ಬರಬೇಕು ನೀರು, ಹಾಗಾಗಿ ಕುದಿ ಬರತನ ಬಿಡ್ತಾರೆ. ಇದಕ್ಕೆ ಭೀ ಸೇಮ್ ಅದಕ್ಕೆ ಏನೇನು ಹಾಕಿದ್ದೇವಲ್ವ ಅದೆಲ್ಲ ಹಾಕಿ ಆ ಕಡೆ ಇಡ್ತಾರೆ. ಇನ್ನು ಇದು ಬಂದು ಗೋಧಿ ಹಿಟ್ಟು ಸ್ವಲ್ಪ ಕಡ್ಡಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳತ್ತಾರ. ಇದ್ರಕ್ಕೂ ಮಿಕ್ಸ್ ಮಾಡಿ, ಅಂದ್ರೆ ಚಪಾತಿ ಹಿಟ್ಟು ಇರ್ತದಲ್ವ ಆ ಥರ ನಾದ್ಕೋಬೇಕು. ಇದಕ್ಕೆ ಈ ಥರ ಎರಡು ಗೋಧಿ ಹಿಟ್ಟು ಮತ್ತು ಕಡ್ಡಿ ಹಿಟ್ಟು ಹಾಕಿ ನಾದ್ಕೊಂಡು ಇದಕ್ಕೆ ನಾವು ಚಪಾತಿ ಮಾಡ್ತೇವಲ್ವ ಆ ಥರ ಲಟ್ಟಿಸ್ಕೋಬೇಕು. ಇನ್ನು ಇದು ಬಂದು ನಮ್ಮ ಮಾಮಿ ಕೈಯಲ್ದು ಫೇಮಸ್ಸು. ಇನ್ನು ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಸಲುವಾಗಿ ನಮ್ಮ ಮಾಮಿ ಮಾಡಿಕೊಡ್ಲತ್ತಾರ ನಮ್ಗೆ ಇವತ್ತು. ಯಾಕಂದ್ರೆ ನೈಟೇ ನಾವು ಸಂಕ್ರಾಂತಿಗೆ ಹೋಗಿದ್ದೇವಲ್ವ, ಆವಾಗಿಂದು ವ್ಲಾಗೇ ಅದು. ಇನ್ನು ಆವಾಗ ನಾವೆಲ್ಲ ನೈಟು ನಮ್ಮ ಮೂಗರು ನಾದ್ನಿದೇರು, ಇನ್ನು ನಾನು ನಮ್ಮ ಮಾಮಿ ಎಲ್ಲ ಮಾತಾಡ್ಕೊತ ಕುಂತಾಗ ನಾಳೆಗೆ ಏನು ಅಡುಗೆ ಮಾಡಮ್ಮಿ ಅಂತಂದು ನಮ್ಮ ಮಾಮಿ ಕೇಳಿದಾಗ ಇನ್ನು ನಾವೆಲ್ಲರೂ ಹೇಳಿದೆವು ವಡಪಲ್ಯ ಮಾಡಿರಿ ಅಂತ. ಇದಕ್ಕೆ ಆ್ಯಕ್ಚುಲಿ ನಮ್ಮಲ್ಲೆಲ್ಲ ವಡಪಲ್ಯ ಅಂತೀವಿ ನಾವು. ಹಾಗಾಗಿ ಇನ್ನು ಅದು ಮಾಡಿರಿ ಅಂದಿಸಲೇಕ ನಮ್ಮ ಮಾಮಿ ಇವತ್ತು ಮುಂಜಾನೆ ಮಾಡ್ಲತ್ತಾರ. ಇನ್ನು ಚಪಾತಿ ಅದು ಎಲ್ಲ ಗತ್ಲೆ ಮಾಡಿ ಅಡಾಲು ನಾವು ಎಷ್ಟು ಚಪಾತಿ ಮಾಡ್ತೇವಲ್ವ ಆ ಥರ ಮಾಡಿಕೊಂಡು ಇನ್ನು ಅದಕ್ಕೆ ಅವಾಗ ಏನು ಮಸಾಲೆ ಮಾಡಿ ಇಟ್ಕೊಂಡಿರಲ್ವ, ಖಾರ, ಉಪ್ಪು, ಅರಿಶಿಣ, ಕರಿ ಖಾರ ಮತ್ತು ಕೊಬ್ಬರಿ, ಅದು ಎಲ್ಲ ಅದ್ರ ಮೇಲೆ ಸ್ವಲ್ಪ ಚಪಾತಿ ಮೇಲೆ ನೀರು ಹಚ್ಚಿ ಅದು ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಫುಲ್ಲು ಚಂದ ಒರೆಸ್ಕೊಂಡು ಇನ್ನು ಈ ಥರ ರೌಂಡ್ ಅಂದ್ರೆ ತ್ರಿಕೋನಗತ್ಲೆ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಕರ್ಚಿಲಿಂತ. ಇನ್ನು ಇದು ಕಟ್ ಮಾಡ್ತಾ ಇರೋದು ನಮ್ಮ ನಾದಿನಿ ಅಂದ್ರೆ ನಮ್ಮ ನಾದಿನಿ ಅಂದ್ರೆ ನಮ್ಮ ಮನೆಯವ್ರ ತಂಗಿ ಕಟ್ ಮಾಡ್ಲತ್ತಾರ. ಈ ಥರ ಅಂದ್ರೆ ದೊಡ್ಡ ಏನು ಮಟನ್ ಪೀಸ್ ಗತ್ಲೆ ಆಯ್ತವಂತ ತಿಳ್ಕೊರಿ, ಈ ಥರ ಕಟ್ ಮಾಡ್ಕೋಬೇಕು. ಇನ್ನು ಮತ್ತು ಹಂಗೆ ಎಷ್ಟೆಷ್ಟು ಬೇಕು ಅಂತಂದು ಥೋಡೆ ನಾದ್ಕೊಂಡು ಮತ್ತು ಅದೇ ಥರ ಮಾಡ್ಕೊಳತ್ತಾರ. ಇನ್ನು ಇದು ಬಂದು ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಸಲುವಾಗಿ ಅಂದಿನಲ್ವ, ರಿಕ್ವೆಸ್ಟ್ ಮಾಡಿ ಸಲುವಾಗಿ ಮಾಡ್ಲತ್ತಾರ. ಇನ್ನು ಮಕ್ಕಳೆಲ್ಲರೂ ಕೇಳತ್ತಾರ ಅಂತ ಮಾಡ್ಲತ್ತಾರ ನಮ್ಮ ಮಾಮಿ. ಇನ್ನು ಇದನ್ನು ಈ ಥರನೇ ಒಂದು ಸರ್ತಿ ಮಾಡಿರು ಪೈಲೆ ಭೀ, ಬಟ್ ನಾನು ನೋಡಿ ಟ್ರೈ ಮಾಡಿದ್ದೆ ಮನೆಗೆ. ಅಂದ್ರೆ ನಮ್ಮ ಮನೆಯವರಿಗೆ ಆಲ್ರೆಡಿ ಅವ್ರು ಹೆಂಗೆ ಮಾಡ್ತಾರಂತ ಗೊತ್ತಲ್ವ ನಮ್ಮ ಮಾಮಿ, ಹಾಗಾಗಿ ನೋಡಮ್ಮಿ ಅಂತ ಟ್ರೈ ಮಾಡಿದ್ದೆ. ಬಟ್ ನನಗೆ ಬರಲ್ಲೋಯ್ತು ಅಷ್ಟೊಂದು. ಹಾಗಾಗಿ ನಾನು ಒಂದೇ ಸರ್ತಿ ಟ್ರೈ ಮಾಡಿ ಬಿಟ್ಕೊಟ್ಟ, ಮತ್ತೆ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ಊರಿಗೆ ಹೋಗಿದ್ದೇವಲ್ವ ಅದೇ ಥರ ಅದ್ರ ಸಲುವಾಗಿ ಇನ್ನು ಮಾಡಂದ್ರು ನಮ್ಮ ಮಾಮಿ ಮಾಡ್ಲತ್ತಾರ. ಇನ್ನು ನೋಡ್ಬೋದು ನಾವು ನೀರು ಕುದಿಸ್ಲಕ್ಕೆ ಇಟ್ಟಿದ್ದೇವಲ್ವ, ಅದಕ್ಕೆ ಕಲರ್ ಎಷ್ಟು ಚಂದ ಬಂದದ ಅಂತಂದು. ಮೇನ್ ಅಂದ್ರೆ ಸ್ವಲ್ಪ ಕರಿ ಖಾರ ಹಾಕಿರ್ತೇವಲ್ವ ಅದ್ರ ಸಲುವಾಗಿ ಅದು ಕಲರ್ ಆ ಥರ ಕರು ಬಂದದ. ಕಲರ್ ಅಂತೂ ಅದೇ ಥರ ಇರಬೇಕು, ಇನ್ನು ಟೇಸ್ಟ್ ಬರ್ತದೆ. ಇನ್ನು ನಮ್ಮ ಮಾಮಿ ಮಾಡೋ ಅಡುಗೆ ಎಲ್ಲನೂ ತುಂಬ ಟೇಸ್ಟ್ ಇರ್ತವೆ. ಅದು ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಈ ಥರ ಬೇರೆ ವೆರೈಟಿ ಅಡುಗೆ ಮಾಡ್ತಾರಂತ ತಿಳ್ಕೊರಿ. ಅಂದ್ರೆ ನಮ್ಮ ತವ್ರ ಮನೆಗೆ ನಾನು ಇವೇನು ನೋಡಿರಲಿಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ವೆರೈಟಿ ಅಡುಗೆಗಳು ಮಾಡ್ತಾರೆ. ಅದ್ರಾಗ ಭೀ ನಾನು ಯಾವಾಗಾರ ಹೋದಾಗ ಅಷ್ಟು ಗೊತ್ತು, 1-2 ಅಷ್ಟೇ ಗೊತ್ತು. ಇನ್ನು ಭಾಳಷ್ಟು ಮಾಡ್ತಾರೆ, ಅವ್ರಲಿಂತ ಕಲಿಯೋದು ಬಕ್ಕುಳದ. ಇನ್ನು ಸೆಕೆಂಡ್ ಟೈಮು ಕಟ್ ಮಾಡಿದಾಗ ಹಳೆಯ ಅಂದ್ರೆ ನಮ್ಮದು ನಾದಿನಿ ಮಗ ಕಟ್ ಮಾಡಿನು ನಾ ಭೀ ಮಾಡ್ತೀನಿ ಅಂತ. ಇನ್ನು ಅವ್ರ ಊರಾಗಿದ್ದಾಗ ಮಾಮಿ ಬಲ್ಲಿ ಯಾವಾಗ ಹೋಯ್ತೇವಿ, ಮಾಮಿ ವೀಡಿಯೋದಾಗ ನಾವು ಯಾವಾಗ ಬರ್ತೇವಿ ಅಂತ ಅಂತೀನಂತ. ಬಟ್ ಇಲ್ಲಿ ವೀಡಿಯೋ ತೆಗ್ಲತ್ತಾರೇನೋ ಮಾರಿ ಮುಚ್ಕೊಳತ್ತೀನು. ಅವ್ನಿಗೆ ಭೀ ಇಂಟ್ರೆಸ್ಟ್ ಆದ ಅಲ್ಲ ಅವ್ರ ಊರಾಗ ಅಂತೀನಂತ. ಬಟ್ ಇಲ್ಲಿ ಬರೋದೇನೋ ಭಾರಿ ಮುಚ್ಕೊಳತ್ತೀನು. ಈ ಥರ ಒಂದು ಚಪಾತಿ ಮಾಡಿ ಅದ್ರ ಮೇಲೆಲ್ಲ ಮಸಾಲೆ ಹಾಕಿ ಮತ್ತು ರೌಂಡ್ ಕಟ್ ಮಾಡಿ ಈ ಥರ ನೀರಾಗ ಕುದಿಲತ್ತದಲ್ವ ಅಲ್ಲಿ ನೀರು, ಅದ್ರೊಳಗೆ ಬಿಟ್ಕೊಡ್ಬೇಕು. ಅಂದ್ರೆ ಕುದಿತಾವ ಚಂದ.
ಹಾಗಾಗಿ ಇನ್ನು ನಮ್ಮ ಮನೆಗೆಲ್ಲ ಜಾಸ್ತಿ ಜನ ಊರಿಗೆ ಹಬ್ಬದಾಗ ಹೋಗಿದ್ದೇವಲ್ವ, ಹಾಗಾಗಿ ಜಾಸ್ತಿ ಜನ ಇದ್ದಿದ್ದೇವಂತ ನಮ್ಮ ಮಾಮಿ ಒಂದು 5-6 ಚಪಾತಿ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಅಂದರೆ ಸ್ವಲ್ಪ ಹೆಚ್ಚಿಗೆ ಮಾಡ್ಲತ್ತಿರು. ಹಾಗಾಗಿ ಯಾಕಂದ್ರೆ ಈ ಥರದ್ದು ಇತ್ತು ಅಂದ್ರೆ ರೊಟ್ಟಿ ಭೀ ಹೆಚ್ಚಿಗೆ ರೊಟ್ಟಿ ಉಣ್ತಾರೆ ಅಂತಿಕೋರಿ. ಈಗ ನಾವು ಚಿಕನ್ ಮಟನ್ ಹೆಂಗೆ ಉಣ್ತೇವಲ್ವ ನಾನ್ ವೆಜ್ ಇದ್ದವ್ರಿಗೆ, ವೆಜ್ ಇದ್ದವ್ರಿಗೆ ಇದು ಅಂತ ತಿಳ್ಕೊರಿ, ಇದೇ ನಾನ್ ವೆಜ್ ಥರ ಅಂತ ತಿಳ್ಕೊರಿ. ಅಷ್ಟು ಟೇಸ್ಟ್ ಆಯ್ತದ. ಇನ್ನು ಅಷ್ಟು ಕುದಿಲಾಕ ಇಟ್ಟರು ಎಲ್ಲ ಮಾಡಿ ಅಷ್ಟು. ಇನ್ನು ಇದು ಬಂದು ಕಡ್ಡಿ ಹಿಟ್ಟು ಇರ್ತದಲ್ವ, ಕಡ್ಡಿ ಹಿಟ್ಟು ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಹಾಕಿಬಿಡ್ತಾರೆ, ಅಂದ್ರೆ ಸ್ವಲ್ಪ ಗಾಢ ಆಗ್ಲಕ್ಕ. ಹಾಗಾಗಿ ಇದು ಹಾಕ್ದೇವೆ ಅಂದ್ರೆ ಸ್ವಲ್ಪ ತಿಕ್ಕಾಗಿ ಆಯ್ತದ. ಒಂದು ಸ್ವಲ್ಪ ಮಾಡ್ಕೊಂಬ ಟೈಮಿಗೆ ಸ್ವಲ್ಪ ತಿಳಿಯಾಗಿ ಮಾಡ್ಕೋಬೇಕು, ಯಾಕಂದ್ರೆ ಅದು ಕುದ್ದಿ ಮತ್ತು ಅದು ಕಡ್ಡಿ ಹಿಟ್ಟು ಅದು ಇರ್ತದಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಜಾಸ್ತಿ ಆಯ್ತದ. ಅದ್ರ ಸಲುವಾಗಿ ಸ್ವಲ್ಪ ಮಾಡ್ಕೊಂಬ ಟೈಮಿಗೆ ಅಳುಸಾಗಿ ಮಾಡ್ಕೋಬೇಕು. ಇನ್ನು ನಾವು ಇಷ್ಟು ಅಳಸು ಮಾಡಿದ್ದೇವೆ ಅಂದ್ರೆ ಭೀ ನಾವೆಲ್ಲರೂ ಊಟ ಮಾಡೋ ಟೈಮಿಗೆ ಸ್ವಲ್ಪ ಗಟ್ಟಿನೇ ಆಗೋಗಿತ್ತು ಮತ್ತು ನೀರೆಲ್ಲ ಹಿಂಡ್ಕೊಂಡಿತ್ತು. ಯಾಕಂದ್ರೆ ನಾವು ಮಾಡಿದ್ದೇವಲ್ವ ಚಿಕನ್ ಪೀಸ್ ಗತ್ಲೆ, ಅದಕ್ಕೆ ಕಡ್ಡಿ ಹಿಟ್ಟು ಹಾಕ್ತಾರಲ್ವ ಅದೆಲ್ಲ ನೀರು ಗುಂಜ್ಕೋತದ. ಹಾಗಾಗಿ ಇನ್ನು ಇದಂತೂ ಸೂಪರ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿರಿ. ಓಕೆನಾ? ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್